ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ತುಂಬ ಲೇಟ್ ಆಯಿತು. ಸ್ವಲ್ಪ ಕೆಲಸ ಆಗಿತ್ತು. Therefore, I started my regular class by 6 p.m. Please cooperate. I request you all to cooperate. Of course, I had some works with my family. I mean, I had some commitments with the family, so I could not start today in the morning. Instead, I started at 6 p.m. It means by evening I started. I request again, please cooperate with these requesting words. I start with the dictionary of essential words 2000. ಇಟ್ ಮೀನ್ಸ್ ಕನ್ನಡ ಮುಖ್ಯವಾದ ಪದಗಳ ನಿಘಂಟು 2000 ಅಂತ ಹೇಳೋಕ್ಕಾಗುತ್ತೆ. ಪ್ರಾರಂಭದ ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದ್ದೀನಿ. ಇಲ್ಲಿ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸು ಅಂದರೆ ಕನ್ನಡದಲ್ಲಿ ನಮ್ಮ ಭಾವನೆಗಳನ್ನು ತೋರಿಸಲು, ಮಾತನಾಡಲು ಮತ್ತು ಬರೆಯಲು ಇಂಗ್ಲೀಷ್ನಲ್ಲಿ ಇರುವ ಕೆಲವು ಶಬ್ದಗಳು ಕೇವಲ 2000. ಅವುಗಳನ್ನ ನಾವು ಇಂಗ್ಲೀಷಲ್ಲಿ ಉಪಯೋಗ ಮಾಡಬೇಕು. ಆದರೆ ಇಂಗ್ಲೀಷಲ್ಲಿ ಯಾವುದೇ ಒಂದು ಪದಕ್ಕೆ ಇದೇ ಅರ್ಥ ಇದೆ ಅಂತ ಹೇಳಿ ಬರಲ್ಲ. ಬದಲಾಗಿ ಒಂದೇ ಪದವನ್ನು ಮತ್ತೆ ಬೇರೆ ಸಂದರ್ಭಗಳಲ್ಲಿ ಉಪಯೋಗಿಸ್ತೀವಿ. ಆದ್ದರಿಂದ ಅವುಗಳನ್ನು ನಾವು ಬೇರೆ ಭಾವನೆಗಳನ್ನು ಕೂಡ ಹೇಳಲಿಕ್ಕೆ ಅದೇ ಶಬ್ದಗಳನ್ನ ಮತ್ತೆ ಉಪಯೋಗಿಸಬೇಕು. ಅವುಗಳ ಬಗ್ಗೆ ವಿಸ್ತಾರವಾಗಿ ಮುಂದೆ ತಿಳಿಯೋಣ ಅಂತ ಹೇಳುತ್ತಾ ಮುಂದೆ ಹೇಳ್ತಾ ಇದ್ದೀನಿ. ಅಂದರೆ ನೋಡ್ಕೊಳ್ಳಿ, ಬಿಕಮು ಅಂದರೆ ಅರ್ಥ ಕನ್ನಡದಲ್ಲಿ ಆಗು ಅಥವಾ ಸಂಭವಿಸುವಂತಾಗುತ್ತೆ. ಬಿಫೋರು ಅಂದರೆ ಮೊದಲು ಅಂತ ಅರ್ಥ ಬರುತ್ತೆ. ಬಿಗಿನು ಅಂದರೆ ಪ್ರಾರಂಭ, ಮುಂದುವರೆದು. ಬೆಂಡು ಅಂದರೆ ಬಗ್ಗಿಸುವಂತಾಗುತ್ತೆ. ನಂತರ ಬೆಟರು ಅಂದರೆ ಉತ್ತಮ ತರಹದ ಅಂತಾಗುತ್ತೆ. ಉತ್ತಮ ಅನ್ಬೋದು ಅಥವಾ ಉತ್ತಮ ತರಹದ ಅನ್ಬೋದು. ನಂತರ ಬಿಟ್ವೀನು ಅಂದರೆ ಎರಡರ ಮಧ್ಯೆ ಅನ್ಬೋದು ಅಥವಾ ಇಬ್ಬರ ಮಧ್ಯೆ ಅಂತ ಹೇಳೋಕ್ಕಾಗುತ್ತೆ. ನಂತರ ಇಂಗ್ಲೀಷ್ನ ಮತ್ತೊಂದು ವರ್ಡು ಬಿಸ್ಕೆಟ್ ಅನ್ಬೋದು. ಇದಕ್ಕೆ ಅರ್ಥ ಕನ್ನಡದಲ್ಲಿ ಬಿಸ್ಕಟ್ಟು ಅನ್ನಬೇಕಾಗುತ್ತೆ. ನಾವು ಸಾಮಾನ್ಯವಾಗಿ ಉಪಯೋಗಿಸುವ ಪಾರ್ಲೆಜಿ ಬಿಸ್ಕೆಟು, ಮ್ಯಾರಿಗೋಲ್ಡ್ ಬಿಸ್ಕೆಟು, 50-50 ಬಿಸ್ಕೆಟು ಇವುಗಳನ್ನ ನಾವು ಇಂಗ್ಲೀಷಲ್ಲಿ ಹೇಳಬೇಕು. ಕನ್ನಡದಲ್ಲಿ ಅದನ್ನೇ ಹೇಳಬೇಕಾಗುತ್ತೆ. ನಂತರ ಬೈಟು ಅಂದರೆ ಕಡಿ ಅಥವಾ ಕಚ್ಚು ಅಂತಾಗುತ್ತೆ. ನಂತರ ಬ್ಲೈಂಡು ಅಂದರೆ ಕುರುಡು, ಅಂದರೆ ಕಣ್ಣು ಕಾಣಲಾದವ್ರಿಗೆ ಮುಂದೆ ಇರುವ ವಸ್ತುಗಳು ಅಥವಾ ವ್ಯಕ್ತಿಗಳು ಕಾಣದೇ ಇದ್ದರೆ ಅವರಿಗೆ ಬ್ಲೈಂಡು ಅನ್ನಬೇಕಾಗುತ್ತೆ. ಅಂದರೆ ಬ್ಲೈಂಡ್ ಅಂದರೆ ಕನ್ನಡದಲ್ಲಿ ಕುರುಡು ಅಂತಾಗುತ್ತೆ. ನಂತರ ಬ್ಲೈಂಕು ಅಥವಾ ಬ್ಲಿಂಕ್ ಅನ್ಬೋದು. ಬ್ಲಿಂಕ್ ಅಂದರೆ ಕಣ್ಣು ಮಿಟುಕಿಸುವಂತಾಗುತ್ತೆ. ಅಂದರೆ ನಮ್ಮ ಕಣ್ಣಿಗೆ ಯಾವುದೋ ದೊಡ್ಡ ಬೆಳಕು ಬಂದಾಗ ನಮ್ಮ ಕಣ್ಣು ಬ್ಲಿಂಕ್ ಆಗುತ್ತೆ. ಬ್ಲಿಂಕ್ ಆದಾಗ ಕಣ್ಣು ಮುಚ್ಚಬೇಕನ್ಸುತ್ತೆ. ಅದು ಕಣ್ಣು ಮಿಟುಕಿಸು ಅಂತ ಹೇಳೋಕ್ಕಾಗುತ್ತೆ. ನೆಕ್ಸ್ಟು ವರ್ಡು ಈಸು ದ್ಯಾಟು ಬೋಸ್ಟ್ ಅಂದರೆ ಕನ್ನಡದಲ್ಲಿ ಬಡಾಯಿ ಕೊಟ್ಟು ಅಂತಾಗುತ್ತೆ. ನಂತರ ಬಾಡಿ ಅಂದರೆ ಅರ್ಥ ಕನ್ನಡದಲ್ಲಿ ಶರೀರ ಅಂತಾಗುತ್ತೆ. ನೀವು ಯಾವುದೇ ಮಷೀನು ಅಥವಾ ಯಂತ್ರದ ಮುಖ್ಯವಾದ ಭಾಗಕ್ಕೆ ಕೂಡ ನಾವು ಬಾಡಿಗೆ ಅಂತ ಹೇಳಬೇಕಾಗುತ್ತೆ. ನಂತರ ಬಾರ್ನು ಅಂದರೆ ಹುಟ್ಟು ಅಂತಾಗುತ್ತೆ. ಬಾಟಲು ಅಂದರೆ ಶಿಶೆ ಅಂತಾಗುತ್ತೆ. ನಾವು ಯಾವುದೇ ರೋಗ ಬಂದಾಗ ನಾವು ಕುಡಿಯುವ ಟಾನಿಕ್ಕು ಶಿಶೆಯಲ್ಲಿ ಸಿಗುತ್ತೆ ಅಥವಾ ಬಾಟಲಲ್ಲಿ ಸಿಗುತ್ತೆ. ನಂತರ ಬ್ರೀತೆ ಅನ್ಬೋದು. ಅಂದರೆ ಅರ್ಥ ಕನ್ನಡದಲ್ಲಿ ಉಸಿರಾಡುವಂತಾಗುತ್ತೆ. ನಂತರ ಬ್ರೇಕು ಅಂದರೆ ಹೊಡಿ ಅಥವಾ ಮುರಿ ಅಂತಾಗುತ್ತೆ. ನೆಕ್ಸ್ಟ್ ವರ್ಡು ಇದು ದ್ಯಾಟು ಬ್ರೈಟ್ ಅಂದರೆ ಪ್ರಕಾಶವಾಗಿರುವುದು ಅಂತಾಗುತ್ತೆ. ಅಂದರೆ ನಮ್ಮ ಕಣ್ಣಿಗೆ ಕಾಣುವ ಒಂದು ವಸ್ತು ಅದು ಸೂರ್ಯ ಯಾವಾಗಲೂ ಬ್ರೈಟ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ನಂತರ ನೆಕ್ಸ್ಟ್ ವರ್ಡು ಇದು ಬ್ರಿಂಗ್ ಅಂದರೆ ತೆಗೆದುಕೊಂಡು ಬಾ ಅಂತ ಹೇಳಬೇಕು. ತೆಗೆದುಕೊಂಡು ಬಾ ಅನ್ನೋ ಅರ್ಥಕ್ಕೆ ನಾವು ಬ್ರಿಂಗ್ ಅನ್ನಬೇಕು. ನಂತರ ಬಿಲ್ಡ್ ಅಂದರೆ ಕಟ್ಟು ಅಂತಾಗುತ್ತೆ. ನಂತರ ಬರ್ನ್ ಅಂದರೆ ಸುಟ್ಟು ಹಾಕು ಅಥವಾ ಉರಿಸುವಂತಾಗುತ್ತೆ. ಸುಟ್ಟು ಹಾಕೋದ್ರೆ ನಾವು ಪೇಪರ್ನ ಸುಟ್ಟು ಹಾಕ್ತೀವಿ. ಸುಟ್ಟು ಹಾಕುವುದಕ್ಕೆ ನಾವು ಹೇಳಬೇಕು ಬರ್ನ್ ಅನ್ನಬೇಕು. ಜೊತೆಗೆ ನಾವು ಬೀಡಿ ಸಿಗರೇಟು ನಾವು ಬರ್ನ್ ಮಾಡಬೇಕಾಗುತ್ತೆ. ಸೇದುವವರು ಬರ್ನ್ ಮಾಡ್ತಾರೆ. ಅಂದರೆ ಬೀಡಿ ಸಿಗರೇಟು ಸ್ಮೋಕ್ ಮಾಡಿ
ಬರ್ನ್ ಮಾಡ್ತಾರೆ ಅಂತ ಹೇಳ್ಬೇಕಾಗುತ್ತೆ. ನೆಕ್ಸ್ಟ್ ವರ್ಡು ಇದು ದ್ಯಾಟು ಬರಿ ಅಂದರೆ ಹೂಳು. ನಾವು ಸ್ಮಶಾನದಲ್ಲಿ ಶವಗಳನ್ನು ಬರಿ ಮಾಡಬೇಕು. ಅಂದರೆ ಬರಿ ಅಂದರೆ ಅರ್ಥ ಕನ್ನಡದಲ್ಲಿ ಹೂಳು ಅಂತಾಗುತ್ತೆ. ಡೆಡ್ ಬಾಡಿನ ನಾವು ಬರಿ ಮಾಡ್ತೀವಿ, ಗೊತ್ತು ತಾನೇ. ನಂತರ ನೆಕ್ಸ್ಟ್ ವರ್ಡು ಬಾಯಿ. ಬಾಯಿ ಅಂದರೆ ಬಳಿ ಅಥವಾ ಪ್ರಕಾರ ಅಂತಾಗುತ್ತೆ. ನೆಕ್ಸ್ಟ್ ವರ್ಡು ಈ ದ್ಯಾಟು ಬ್ಯಾಲೆನ್ಸು ಅಂದರೆ ಸಮತೋಲನ ಅಂತಾಗುತ್ತೆ. ಸಮತೋಲನಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳಬೇಕು ಬ್ಯಾಲೆನ್ಸ್ ಅನ್ನಬೇಕು. ನಂತರ ಬ್ಯಾಂಕ್. ಬ್ಯಾಂಕ್ ಅಂದರೆ ಲೇವಾದೇವಿ ಮಾಡುವ ಸ್ಥಳ. ಬ್ಯಾಂಕಲ್ಲಿ ಲೇವಾದೇವಿ ಅಂದರೆ ಕ್ರೆಡಿಟು ಡೆಬಿಟು ಮಾಡುವ ಸ್ಥಳಕ್ಕೆ ನಾವು ಬ್ಯಾಂಕ್ ಅನ್ನಬೇಕಾಗುತ್ತೆ. ನಂತರ ಬ್ಯಾನಿಯನ್ನು ಅಂದರೆ ಆಲದ ಮರಕ್ಕೆ ನಾವು ಇಂಗ್ಲೀಷಲ್ಲಿ ಬ್ಯಾನಿಯನ್ನು ಅಂತ ಹೇಳ್ಬೇಕಾಗುತ್ತೆ. ನಂತರ ಬಿಲೀವ್ ಅಂದರೆ ನಂಬುವಂತಾಗುತ್ತೆ. ಯಾರಾದರೂ ನೀವು ನಂಬ್ತಾ ಇದ್ದರೆ ಅದಕ್ಕೆ ಬಿಲೀವ್ ಅಂತ ಹೇಳಬೇಕಾಗುತ್ತೆ. ನಂತರ ಬೆನೆತ್. ಬೆನೆತ್ ಅಂದರೆ ಕೆಳಗಡೆ ಅಥವಾ ಕೆಳಗಂತ ಆಗುತ್ತೆ. ನಂತರ ನೆಕ್ಸ್ಟ್ ವರ್ಡು ಈ ದ್ಯಾಟು ಬಿಸೈಡ್ ಅಂದರೆ ಪಕ್ಕ. ಬಿಯಾಂಡ್ ಅಂದರೆ ಇನ್ನೂ ಮುಂದೆ ಅಂತ ಆಗುತ್ತೆ. ನೆಕ್ಸ್ಟ್ ವರ್ಡು ಇದು ದ್ಯಾಟು ಬ್ಲಾಗ್ ಅಂದರೆ ಅನಾಗರಿಕ ಅಂತ ಆಗುತ್ತೆ. ಜೊತೆಗೆ ಈ ಹೊತ್ತಿಗೆ ಇಷ್ಟು ಸಾಕಂತ ಹೇಳ್ತಾ ಇದ್ದೀನಿ. ಅಂದರೆ ನಾನು ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಹೆಚ್ಚು ಕಡಿಮೆ 15 ಇಂಗ್ಲೀಷ್ ವರ್ಡ್ಸು ಆ್ಯಂಡ್ ದೇರ್ ಮೀನಿಂಗ್ಸು ಹೇಳಿದ್ದೀನಿ. ಇದೇ ಕಾರಣದಲ್ಲಿ ಇಂಗ್ಲೀಷ್ನ ಶಬ್ದಗಳು ಅಥವಾ ಇಂಗ್ಲೀಷ್ನ ಪದಗಳು ಜೊತೆಗೆ ಅವುಗಳ ಅರ್ಥಗಳನ್ನು ನಾನು ಇಲ್ಲಿವರೆಗೂ ಹೇಳಿದ್ದೀನಿ. ಇದೇ ಪ್ರಕಾರ ಮುಂದಿನ ಸ್ಯಾಟರ್ಡೆ ಅಂದರೆ ಶನಿವಾರ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸು ಅಂದರೆ ಕನ್ನಡದಲ್ಲಿ ಮುಖ್ಯವಾದ ಪದಗಳ ನಿಘಂಟುನ ಮುಂದುವರೆದ ಭಾಗವನ್ನು ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ಅವುಗಳನ್ನ ಮುಂದಿನ ಸ್ಯಾಟರ್ಡೆ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ಅದರಿಂದ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ನೀವು ಸಬ್ಸ್ಕ್ರೈಬು ಮಾಡಿ ಬರುವಂಥ ಲಾಭಗಳನ್ನು ಮುಂದೆ ತೋರಿಸ್ತಾ ಇದ್ದೀನಿ. ಐ ಮೀನ್ ಬೆನಿಫಿಟ್ಸ್ ಆಫ್ ಸಬ್ಸ್ಕ್ರೈಬಿಂಗು ಅವರ್ ಚಾನಲ್ಲು. ಯು ಆರ್ ಗೋಯಿಂಗ್ ಟು ಸಿ ದೆಮ್ ಇನ್ ದಿಸ್ ಸ್ಲೈಡು. Monday to Friday you are going to learn about complete essential words English and English words, English sentences, and of course Kannada meanings of corresponding English words and English meanings that definitely we see on Monday to Friday. Of course on Saturday you are going to see English ಭಾಷೆಯ ಸಂಶಯಗಳಿಗೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಜಸ್ಟ್ ಲೈಕ್ ಡಿಕ್ಷನರಿ ಆಫ್ ಎಸೆನ್ಷಿಯಲ್ ವರ್ಡ್ಸು 2000. ಆಬ್ವಿಯಸ್ಲಿ ಆನ್ ಸಂಡೇ ಎವ್ರಿ ಡೇ, ಆನ್ ಸಂಡೇ ಎವ್ರಿ ಸಂಡೇ ಯು ಗೋಯಿಂಗ್ ಟು ಲರ್ನ್ ಅಬೌಟ್ ಕನ್ನಡ ವ್ಯಾಕರಣ ಇನ್ ದ ಮಾರ್ನಿಂಗು, ಇಂಗ್ಲೀಷ್ ಗ್ರಾಮರು ಇನ್ ದ ಈವ್ನಿಂಗು. ವಿತ್ ದೀಸ್ ವರ್ಡ್ಸು ಐ ಆಮ್ ಗೋಯಿಂಗ್ ಟು ಸೇ ಆ್ಯಂಡ್ ಅಫ್ ಕೋರ್ಸ್ ಐ ಆಮ್ ಗೋಯಿಂಗ್ ಟು ರಿಕ್ವೆಸ್ಟ್ ಯು ಆಲ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ಲು. ಆ್ಯಂಡ್ ಅಫ್ ಕೋರ್ಸ್ ಐ ಎಕ್ಸ್ಪೆಕ್ಟ್ ಟು ಯು ಆಲ್ ಟು ವಾಚ್ complete my regular classes. With these words I am going to say once again bye bye, take care, see you soon.